ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತೇಜು ಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿನ ಮಾಡ್ತಾಯಿದ್ದೀನಿ ಟಿಫನ್ಗೆ. ಇವತ್ತು ಮಂಡೇ, ನಾನು ಬೇಗನೆ ಎದ್ದಿದ್ದೆ. ಮಗಳಿಗೆ ಸ್ಕೂಲ್ ಇದ್ದರೆ ನಾವು ಬೇಗ ಎದ್ಬಿಡ್ತೀವಿ. ಚಪಾತಿ ಎಲ್ಲ ಮಾಡಿ ಅವರಿಗೆ ತಿನ್ನಿಸಿ ಪ್ಯಾಕ್ ಮಾಡಿ ನಾನೇ ಇವತ್ತು ಸ್ಕೂಲ್ಗೆ ಬಿಟ್ಟೆ. ಸ್ಕೂಲ್ಗೆ ಬಿಟ್ಟು ಬಂದಮೇಲೆ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸಿ ನಾವಿವತ್ತು ಹೊಲಕ್ಕೆ ಹೋಗಿಲ್ಲ, ತೋಟಕ್ಕೆ ಹೋದ್ವಿ. ನಾವಿವತ್ತು ತೋಟದಲ್ಲಿ ಏನು ಕೆಲಸ ಮಾಡಿದ್ದೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತೋಟದಲ್ಲಿ ಏನಪ್ಪ ಕೆಲಸ ಅಂದರೆ, ಸ್ವಲ್ಪ ಮೆಣಸು ಕುಯ್ಯೋದು ಬಾಕಿ ಇತ್ತು. ತುಂಬ ಇರೋದನ್ನೆಲ್ಲ ಕುಯ್ದಿದ್ವಿ ಮೊದಲೇ. ಸ್ವಲ್ಪ ಕಡಿಮೆ ಇರೋಂಥ ಬಳ್ಳಿಗಳನ್ನ ಬಿಟ್ಕೊಂಡಿದ್ವಿ, ಅವನ್ನ ಕುಯ್ತಾ ಇದ್ದೀವಿ. ನೋಡಿ, ನಮ್ಮ ಹಸ್ಬೆಂಡ್ ಕುಯ್ತಾ ಇದ್ದಾರೆ. ನಾನು ಕೆಳಗೆ ಬಿದ್ದಿರೋದನ್ನೆಲ್ಲ ಹಿಡ್ಕೊಂಡು ಕೈಗೆ ಟುಕ್ಸೋ ಅಂಥದ್ದನ್ನೆಲ್ಲ ಕುಯ್ತಾ ಇದ್ದೆ. ಈ ವರ್ಷ ಹೇಳ್ಕೊಡುವಷ್ಟೇನು ಮೆಣಸಿಲ್ಲ, ಎಲ್ಲ ಡಾಟ್ ಕಾಳು ಜಾಸ್ತಿ. ಈ ಸರಿ ಸ್ವಲ್ಪ ಕಡಿಮೆ ಮೆಣಸು, ಆದರೆ ಕುಯ್ದಿರೋದಕ್ಕೇನು ಲಾಸ್ ಆಗೋಲ್ಲ, ಬರುತ್ತೆ ಪ್ರಾಫಿಟ್ಟು. ನೋಡಿ, ವಿಡಿಯೋದಲ್ಲಿ ಕಾಣ್ತಾ ಇದೆ. ಈ ಸರಿ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಒಂದೊಂದು ಬಳ್ಳಿಯಲ್ಲಿ, ಚೆನ್ನಾಗಿ ಹಿಡ್ದಿಲ್ಲ. ಈ ಸರಿ ನೀರು ಹೊಡಿಯೋಕ್ಕೆ ನಮಗೆ ಸರಿ ಆಗಲಿಲ್ಲ. ಹೊಲಕ್ಕೂ ಮೇಂಟೈನ್ ಮಾಡ್ಕೊಂಡು ತೋಟಕ್ಕೂ ಹೊಡೆಯೋದ್ರಿಂದ ಹೊಲಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ, ತೋಟಕ್ಕೆ ಹೊಡೆಯೋಕ್ಕಾಗೋದಿಲ್ಲ ನಮಗೆ. ಅಂತೂ ಸ್ವಲ್ಪ ಬಿಟ್ಟಿತ್ತು. ನೋಡಿ, ಕಾಣಿಸ್ತಾ ಇದೆ, ಎಲ್ಲ ಡಾಟ್ಗಳೇ ಜಾಸ್ತಿ, ಗೊಂಚಲುಗಳು ಕಡಿಮೆ. ನಾನೆಲ್ಲ ಕೆಳಗಿರೋದನ್ನೆಲ್ಲ ಕುಯ್ಕೊಂಡು ಹೋಗ್ತಾ ಇದ್ದೆ. ನಿಮ್ಮೂರ ಕಡೆನೂ ಮೆಣಸುಂಟಾ, ಕುಯ್ದಾಯ್ತಾ ಅಂತ ಕಮೆಂಟ್ ಮಾಡಿ ನಮಗೆ. ನಾವಿರೋದು ಕೊಡಗು ಮೈಸೂರು ಸೆಂಟರಲ್ಲಿ. ಅಲ್ಲಿ ಬಿಸಿಲು ಜಾಸ್ತಿ ನಮಗೆ. ಈ ಕಡೆ ಕೊಡಗಿನ ಕಡೆ ಆದರೆ ಬಿಸಿಲು ಸ್ವಲ್ಪ ಕಡಿಮೆ. ಆ ಕಡೆಗೆಲ್ಲ ಮೆಣಸು ಚೆನ್ನಾಗಾಗುತ್ತೆ. ನಮಗೆ ಪರವಾಗಿಲ್ಲ, ನೀರು ಹೊಡ್ಕೋಬೇಕು ನಾವು. ಬೋರ್ ನೀರಲ್ಲಿ ಹೊಡ್ಕೊಂಡು ಮೇಂಟೈನ್ ಮಾಡಿಕೊಂಡ್ರೆ ಮೆಣಸು ಕುಯ್ಬೋದು. ನೋಡಿ, ಇಲ್ಲೊಬ್ಬರು ಕುಯ್ತಾ ಇದ್ದಾರೆ. ನಾನೇ ಅದು ವಿಡಿಯೋಕ್ಕೋಸ್ಕರ ಮರ ಕತ್ತಿರೋದಲ್ಲ, ನನಗೆ ಗೊತ್ತು ಮರ ಕತ್ತಲಿಕ್ಕೆ, ಸ್ವಲ್ಪ ಟೆಕ್ನಿಕೆಲ್ಲ ಗೊತ್ತಾಗುತ್ತೆ. ನಾನು ಹತ್ಬಿಟ್ಟು ಒಂದೆರಡು ಮರ ಕುಯ್ದಿದ್ದೀನಿ. ನೋಡಿ ಏಕೆ ಕುಯ್ತಾ ಇದ್ದೀನಿ ಅಂತ. ನನ್ನ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬ್ಯಾಗ್ನ ನಾನು ವೇಲಲ್ಲಿ ಆ ಥರ ಕಟ್ಕೊಂಡಿರೋದು. ಮೆಣಸು ಕುಯ್ಯೋರು ಎಲ್ಲರೂ ಇದೇ ಥರನೇ ಕಟ್ಕೊಳ್ತಾರೆ. ನೋಡಿದ್ರಲ್ಲ ನಾವೇನು ಕೆಲಸ ಮಾಡಿದ್ವಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡಿ. ಬಾಯ್ ಫ್ರೆಂಡ್ಸ್.